ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡುವುದಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರಿಂದ ಮಾತ್ರ ಸಾಧ್ಯ. ಬಿಎಸ್ಎಸ್ಕೆ ಕಾರ್ಖಾನೆ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸುಭಾಷ್ ಕಂಗಾ ಹೇಳಿದರು. ಹುಮನಾಬಾದ್ ಪಟ್ಟಣದ ಅವರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯನ್ನು ಡಿಸಿಸಿ ಬ್ಯಾಂಕ್ನವರು ಹಿಂದೆ ಟೆಂಡರ್ ಕರೆದಾಗ ನಾನು ಖರೀದಿ ಮಾಡಿದ್ದೆ. ಆದರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳ ನಿಯೋಗವನ್ನು ಮುಖ್ಯಮಂತ್ರಿ ಮತ್ತು ಸಕ್ಕರೆ ಸಚಿವರ ಹತ್ತಿರ ಕರೆದುಕೊಂಡು ಹೋಗಿ ಟೆಂಡರ್ ಪ್ರಕ್ರಿಯೆ ತಡೆದು ಸರ್ಕಾರದಿಂದ ಕಾರ್ಖಾನೆ ಆರಂಭ ಮಾಡುತ್ತೆ ಎಂದು ಭರವಸೆ ನೀಡಿದರು. ಆದರೆ ಪ್ರಯೋಜನ ಆಗಲಿಲ್ಲ. ಮತ್ತು ಡಿಸಿಸಿ ಬ್ಯಾಂಕ್ನವರು ಟೆಂಡರ್ ಕರೆಯಲಿದ್ದಾರೆ. ನೀವು ವಿಳಂಬ ಮಾಡದೆ ನೀಡಿದ ಭರವಸೆಯಂತೆ ಕಾರ್ಖಾನೆ ಆರಂಭ ಮಾಡುವುದಕ್ಕೆ ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ಕಾರ್ಖಾನೆ ಪುನಶ್ಚೇತನದ ಬಗ್ಗೆ ನಿಮ್ಮ ನಿಲುವೇನು ಎಂದು ಕ್ಷೇತ್ರದ ಜನರಿಗೆ ಸ್ಪಷ್ಟಪಡಿಸಬೇಕು. ಕ್ಷೇತ್ರದ ಜನರು ನಿಮಗೆ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಜನರ ಋಣ ನಿಮ್ಮ ಮೇಲಿದೆ. ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕಾರ್ಖಾನೆ ಪ್ರಾರಂಭಕ್ಕೆ ಅನುದಾನ ತರಬೇಕು ಎಂದು ಹೇಳಿದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಸರ್, ಡಿಸಿಸಿ ಬ್ಯಾಂಕ್ ಹೋಗಿ ಕೇಳ್ರಿ ನೀವು. ನಾನು ಹಣ ಹಿಂಗ್ ಸರ್ದಿದೆ, ಅವ್ರು ಹಿಂಗ್ ಸರ್ದಾರೆ ನೀವು ಕೇಳ್ರಿ. ಇಟ್ ಇಸ್ ಎ ಕ್ವಶನ್ ಆಫ್ ಫ್ಯಾಕ್ಟರಿ ಬಿಟ್ವೀನ್ ದ ಗಂಗಾ ಗ್ರೂಪ್ ಅಂಡ್ ಡಿಸಿಸಿ ಬ್ಯಾಂಕ್. ಡಿಸಿಸಿ ಬ್ಯಾಂಕ್ ಚೇರ್ಮನ್ ಕೇಳ್ರಿ. ಇಲ್ಲಾದ್ರೆ ಡಿಸಿಸಿ ಬ್ಯಾಂಕ್ ಚೇರ್ಮನ್ ಕರ್ರಿ, ನಾವ್ ಇರ್ತೀನಿ, ಜನರು ಇರ್ತಾರೆ, ಮಾತಾಡಮಿ. ಸರ್ ನಾನು ಇಲ್ಲ ಸರ್, ನಾನು ಎರಡು ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಕ್ಟ್ರಿ ನೀವು ಕಾಪಾಡೋಕ ವಿಫಲ ಆಗಿರಿ, ನಾ ಅಷ್ಟ ಮಾತಾಡೋದು. ಜನರು ಸುಭಾಷ್ ಕಲ್ಲೂರು ಕೂಡ್ಸೋರು ಎಕ್ಸೆಪ್ಟೆಡ್. ನಿಮ್ಮ ಫ್ಯಾಕ್ಟ್ರಿ ನೀವು ಕಾಪಾಡೋಕೆ ವಿಫಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೂಪರ್ ಸೀಟ್ ಆಗಿಲ್ಲ, ಇನ್ನ ಗವರ್ಮೆಂಟ್ ಆರ್ಡರ್ ಆಗಿಲ್ಲ. ಕೇರ್ ಟೇಕರ್ ಅದ್ರ ಅವರು. ಈಗಿನ ಬಾಡಿ ಕೇರ್ ಟೇಕರ್ ಬಾಡಿ ಇದೆ. ನಾವೇ ಅದಕ್ಕೆ ಹೋಗಿಲ್ಲ. ನಾವ್ ಅದಕ್ಕೆ ಯಾರು ಯಾರಿಗೆ ನೋಡಿ ಎರಡಿದೆ. ಈಗ ಒಂದು ನೀವು ಹೇಳ ಕರೆಕ್ಟಾ, ನೀವು ಹೇಳ ಸುಭಾಷ್ ಕಲ್ಲೂರು ತೆಗಿ ಅಂತ ಹೇಳಿ ನೀವೇನ್ ಹೇಳ್ತಾ ಇದ್ರಿ, ಅದಿಲ್ಲ. ಅವಧಿ ಮುಗ್ದಿದೆ. ಒಂದು ಅಡ್ವೈಸರಿ ಕಮಿಟಿ ಕೂರಿಸಿ ಅವ್ರು ಗೋ ಫಾರ್ ದ ಎಲೆಕ್ಷನ್. ನಾವು ತೆಗಿಯಂತ ಇಲ್ಲ, ಆಲ್ರೆಡಿ ಅವಧಿ ಮುಗಿದಿದೆ, ತೆಗಿಯಂತ ಕ್ವಶನ್ ಬರಲದು. ಕೇರ್ ಟೇಕರ್ ಇವಾಗ ಸರ್ಕಾರ ನಾವು ಲೆಟರ್ ಏನ್ ಬರಬೇಕಾಗಿತ್ತೆ, ಅವಧಿ ಮುಗಿದಿದೆ, ಗೋ ಫಾರ್ ದ ಅಡ್ವೈಸರಿ ಕಮಿಟಿ ಆರ್ ಗೋ ಫಾರ್ ದ ಎಲೆಕ್ಷನ್. ಎಸ್ ಬರ್ತೀವಿ, ಅರಿವಿಲ್ಲ. ಅವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿ ಸರ್, ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ರಾಜೀನಾಮೆ ನೆಕ್ಸ್ಟ್ ವಿಫಲ ಇದ್ರೆ ರಾಜೀನಾಮೆ ಕೊಡು ಅಂತ ಹೇಳಿದ್ದೀನಿ. ಸೂಪರ್ ಸೀಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸೂಪರ್ ಸೀಟ್ ಆಗಿರ್ತದ when the term is in there ಲೈವ್, ಅವಾಗ ಸೂಪರ್ ಸೀಟ್ ವರ್ಡ್ ಬರ್ತದ. ಅವಧಿ ಮುಗಿದ್ಮೇಲೆ ಸೂಪರ್ ಸೀಟ್ ಎಂಬ ವರ್ಡ್ ಬರಲ್ಲ. ಸರ್ಕಾರ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ಶುಗರ್ ಡೈರೆಕ್ಟರ್ ಲೆಟರ್ ಟೆಂಡರ್ ಕರೆದಾಗೆ ನಾವು ಖರೀದಿ ಮಾಡಿದ್ದೇವೆ. ನೀವು ಟೆಂಡರ್ ಕರ್ಲಾದ್ರೆ ನಾವು ಖರೀದಿ ಮಾಡ್ತಾ ಅಂತ ಎಲ್ಲೂ ಅಂದಿಲ್ಲ. ಯಾರು ಈಗ ನಾನೇನ್ ಹೇಳ್ತದೆ, ಬಿಎಸ್ಎಸ್ಕೆ ಅಂಡರ್ ಕೋಆಪರೇಟಿವ್ ಸೆಕ್ಟರ್ ಸ್ಟಾರ್ಟ್ ಆಗ್ಬೇಕಾದ್ರೆ ರಾಜಶೇಖರ್ ಪಾಟೀಲ್ ಹೆಗಲ ಮೇಲೆ ತಗೊಂಡ್ರು ಆಗ್ತದ. ಸರ್ ಖರೀದಿ ಅಲ್ರಿ ಬಿಡ್ರಿ, ಖರೀದಿ ಸೈಡ್ ಸರ್, ಪರ್ಚೇಸ್ ಸೈಡಿಗೆ ಇಡ್ರಿ. ನಾನು ಒಂದೇ ಉದ್ದೇಶ, ಬಿಎಸ್ಎಸ್ಕೆ ಪುನರಾರಂಭ ಬೇಕು ಅಷ್ಟೇ ಮಾತಾಡೋದು. ಇನ್ನು ವೀಕ್ ಚಂಗಲ್ ಸ್ಟಾರ್ಟ್ ಆಗ್ತದೆ, ನೀವು ವಿಚಾರ ಮಾಡ್ರಿ. ಈಗ ನಾನು ತರಿಸಿದ್ದು ಡಿಸಿಸಿ ಬ್ಯಾಂಕ್ ಸೆಕೆಂಡ್ ಟೆಂಡರ್ ಕರೀತಾ ಇದೆ ಇನ್ ದ ಮಂತ್ ಆಫ್ ಜೂನ್ ಅಂತ ಆ ವಿಷಯ ಎಕ್ಸ್ಪೋಸ್ ಆದ ಕಡೆ ನಾ ಕರೆದೀನಿ. ಇಲ್ಲಿ ಎರಡು ಅದ. ಈ ಬಿಎಸ್ಎಸ್ಕೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ರಾಜಶೇಖರ್ ಪಾಟೀಲ್ ಹೆಗಲ್ ಮ್ಯಾಗ್ ತಗೊಂಡ್ರೆ ಸ್ಟಾರ್ಟ್ ಆಗ್ತದ, ಇಲ್ಲ ಸುಭಾಷ್ ಗಂಗಾ ಹೆಗಲ್ ಮ್ಯಾಗ್ ತಗೊಂಡ್ರೆ ಸ್ಟಾರ್ಟ್ ಆಗ್ತದ. ಓಪನ್ ರಾಜಶೇಖರ್ ಪಾಟೀಲ್ ಕರೆದ್ರೆ ಅದನ್ನ ರೆಡಿ ಟು ಗೋ ಟು ಬೆಂಗಳೂರು. ಯಾರು ಅವತ್ತು ಲೀಡ್ ರಾಜಶೇಖರ್ ಪಾಟೀಲ್ ಮಾಡಿದ್ರೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಲೀಡ್ ಅವ್ರು ಮಾಡಿದ್ರೆ ಅವ್ರಿಗೆ ಕೇಳ್ತಾ ಇದ್ದೀನಿ. ನಾಳೆ ಲೀಡ್ರಿ ಬರೀ ಗಂಗಾರು ಸೇಮ್ ಹತ್ರ ಹೋಗಂದ್ರೆ ಬರ್ತೀನಿ, ನಾನು ಬರ್ತೀನಿ. ರಾಜಶೇಖರ್ ಪಾಟೀಲ್ ಕರೆದ್ರೆ ಬರ್ತೇನೆ ಅಂತ ಹೇಳ್ತಾ ಇದ್ದೀನಲ್ಲ. ರಿಕ್ವೆಸ್ಟ್ ಮಾಡ್ಕೋದು, ಬಿಎಸ್ಎಸ್ಕೆ ಪುನರಾರಂಭ ಬೇಗನೆ ಮಾಡಿ. ಅವ್ರು ಲೀಡ್ ಮಾಡಿದ್ದಾರೆ. ನಾನು ಸರ್ಕಾರ ಕಡೆ ಡೆಲಿಗೇಷನ್ ಹೋಗಿ ಲೀಡಿಂಗ್ ಆರ್ಡರ್ ತಗೊಂಡು ಬಂದಿದ್ದಾರೆ.
ಗೋ ಫಾರ್ ಪ್ರೊಸೆಸ್. ಈಗ ಮತ್ತೆ ಡಿಸಿಸಿ ಬ್ಯಾಂಕ್ ಟೆಂಡರ್ ಕರಿತಾ ಇದಾರಲ್ಲ, ಈಗ ನಾನ್ ಸುಳ್ಳಾಡ್ಬೇಕಾ ಅಥವಾ ಡಿಸಿಸಿ ಬ್ಯಾಂಕ್ ಸುಳ್ಳಾಡ್ಬೇಕಾ, ರಾಜಶೇಖರ್ ಪಾಟೀಲ್ ಸುಳ್ಳಾಡ್ಬೇಕು ಮುಗರ್ನಲ್ಲಿ? ಈಗ ಅವ್ರು ಏನ್ ಮಾಡೋದು? ಯಾವ್ದು ಈಗ ಅವ್ರು ಸರ್ಕಾರದಿಂದ ಆರ್ಡರ್ ಮಾಡಿ ಪೊಸಿಷನ್ ಹ್ಯಾಸ್ ಟು ಬಿ ಗಿವನ್ ಟು ದಿ BSSK. ಕಬ್ಜಾ ಡಿಸಿಸಿ ಬ್ಯಾಂಕ್ ಇದೆ. ಯಾವ ನೀವು ಡಿಸಿಸಿ ಬ್ಯಾಂಕ್ ಮನವೊಲಿಸಿದ್ರೆ ಅಂತಾರ ಕಬ್ಜಾ BSSK ಬರ್ಬೇಕಲ್ಲ. Why you are pleasing Rajshekhar Patil? Rajshekhar Patil leading these things BSSK for to restart. Rajshekhar Patil leading the situation to restart the BSSK under cooperative sector. ನೀವು ಒಂದು ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಹಾ ಇವೆಲ್ಲ